ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು ಇವತ್ತು CNG ಪಿಟ್ ಮಾಡಬೇಕಂತಂದು ನನ್ನ ಕಾರಿಗೆ ಪ್ಲಾನ್ ಮಾಡ್ಕೊಂಡು ಬೆಂಗಳೂರು ಬಂದಿರೋದು. ನೈಟ್ ಎಲ್ಲ ಬಂದು ಕೇಸಿ ಸ್ಟೇ ಮಾಡಿ ಇವಾಗ ರೂಮ್ಲಿಂದ ಚೆಕ್ಔಟ್ ಆಗಿ CNG ಪಿಟ್ಟಿಂಗ್ ಮಾಡಿ ಹೋಗ್ತಿದ್ವಿ. CNG ಪಿಟ್ ಮಾಡಿದರೆ ಪೆಟ್ರೋಲಲ್ಲಿ ಇರ್ತಕ್ಕಂಥ ಪವರು ಅದೇ ಪವರ್ ರನ್ ಆಗುತ್ತೆ. ಬಟ್ಟು ಎಷ್ಟು CNG ಡಿಫ್ರೆನ್ಸ್ ಎಷ್ಟಾಗುತ್ತೆ ಏನು ಅಂತಂದು ನಿಮಗೆ ಟೋಟಲಿ ಇವತ್ತು ತೋರಿಸ್ತೀನಿ. CNGಯಲ್ಲಿ ಫಿಟ್ ಮಾಡಿಸಿದ್ದೀನಿ ನಾನು. ಅನುಭವದಿಂದ ಹೇಳ್ಬೇಕಾದ್ರೆ ಸ್ವಲ್ಪ ಪಿಕಪ್ ಡೌನ್ ಕಮ್ಮಿ ಆಗುತ್ತೆ ನೋಡಿ. ಈಗ ಈ CNG ಇದು ಕಾವೇರಿ ಅಂತಂದು ಆಟೋ ಗ್ಯಾಸು ಬೆಂಗಳೂರಲ್ಲಿ ಲಾಲ್ಬಾಗ್ ಹತ್ರ ಇರೋದು. ಇವಾಗ ಇವ್ರು ಟೋಟಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಇಲ್ಲಿ ಬಂದು ಕೇಸಿ ಗಾಡಿ ಬಿಟ್ಟಿದ್ರಿ. ಇಲ್ಲಿಂದ 4 hours 5 hours ಅವ್ರು ಫಿಟ್ಟಿಂಗ್ ಮಾಡ್ತಾರೆ. ಯಾವ ಬ್ರ್ಯಾಂಡು ನಮಸ್ಕಾರ. ನಾವು ಕಾವೇರಿ ಆಟೋ ಗ್ಯಾಸಿಂದ ಇದು 4000 ಕಿಟ್ಟು ಟಾಟಾ ಟಿಗರ್ಗೆ ನಾವು ಇವತ್ತು ಫಿಟ್ ಮಾಡ್ತಾ ಇದ್ದೀನಿ. ಏನೇನು ಪಾರ್ಟ್ಸ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಕಸ್ಟಮರ್ಗೂ. ಇದು ECM ಬರುತ್ತೆ. ಇದು 32 ಪಿನ್ಸು ಥ್ರೂಲಿ ಇಟಾಲಿಯನ್ ಬ್ರ್ಯಾಂಡ್ ಇರುತ್ತೆ. ಇಲ್ಲಿ ಮೆನ್ಷನ್ನು ಇರುತ್ತೆ ಇದರಲ್ಲಿ. ಇದೆಲ್ಲ ವೈರಿಂಗ್ ಇರುತ್ತೆ. ವೈರಿಂಗ್ ಕಿಟ್ ಇದು ರೆಡ್ಯೂಸರ್ ಇರುತ್ತೆ. ಇದು ಈ ರೆಡ್ಯೂಸರ್ ಅಂದರೆ ಆ್ಯಕ್ಚುಲಿ ಇದನ್ನೇ ಸ್ಪ್ರೈ ಮಾಡ್ತಿರೋದು. ಪೆಟ್ರೋಲಿಗೆ ಸ್ಪ್ರೈ ಮಾಡ್ತಾ ಆಗುತ್ತಾ? ಅಡ್ವಾನ್ಸ್ ಕಾಣಿಸುತ್ತೆ. ಇದು ರೆಡ್ಯೂಸರ್ ಬರುತ್ತೆ. ಇದು ಮೋಟೋಜನ್ನು. ಮೋಟೋಜನ್ ಇದೇನು? ಇದು ಗೇಜ್ ಅಂತ. ಪ್ರೆಷರ್ ಗೇಜ್. ಪ್ರೆಷರ್ ಗೇಜ್. ಇದು ಫಿಲ್ಲಿಂಗ್ ಬಾಲ್ ಬರುತ್ತೆ. ಪೆಟ್ರೋಲ್ ಬ್ಯಾಂಕ್ನಲ್ಲಿ ನಾವು ಇಲ್ಲಿಂದ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಇಲ್ಲಿಂದ ಗ್ಯಾಸ್ ಸಪ್ಲೈ ಆಗುತ್ತೆ. ಒಂದು 4 hours ಫಿಟ್ ಮಾಡಿ ಕೊಡ್ತೀರಾ ಬಂದರೆ? 5 hours ಅಲ್ಲಿ ಎಲ್ಲ ಕೆಲಸ ನೀಟಾಗಿ ಇದು ಸ್ಟೀಲ್ ಪೈಪ್ ಬರುತ್ತೆ. ಇದು ಏನಂದರೆ ಟೋಟಲ್ ಟ್ಯಾಂಕಲ್ಲಿಂದ ಕಲೆಕ್ಷನ್ ಕೊಡುತ್ತೆ. ಮುಂದೆಯಿಂದ ಇಂಜಿನಿಂದ ಸ್ಟೀಲ್ದು ಅಷ್ಟೇ. ಇಷ್ಟು ಐಟಮ್ಸ್ ಬರುತ್ತೆ. ಮಿಕ್ಕಿದೆ ಏನಾಗಿದೆ ಎಲ್ಲ ನಾನು ಫಿಟ್ಟಿಂಗ್ ಆದಮೇಲೆ ತೋರಿಸ್ಕೊಡ್ತೀನಿ. ಓಕೆ ಥ್ಯಾಂಕ್ ಯು. ನಮಸ್ತೆ. ಸ್ಟಾರ್ಟಿಂಗು ಇವರೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವರು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಾರೆ. ಇವರೇ ಓನರ್ ಬಂದುಬಿಟ್ಟು ಇವರಿಗೆ ಕಾಂಟ್ಯಾಕ್ಟ್ ಮಾಡಿರೋದು ನಾವು ಆ್ಯಕ್ಚುಲಿ ರಾಯಚೂರಿಂದ ಬಂದಾಗ. ಇವರು ಇನ್ಫಾರ್ಮೇಷನ್ ಹೇಳ್ತಾರೆ, ಕರೆಕ್ಟಾಗಿ ಕಳಿಸ್ಕೊಳ್ಳಿ. ಓಕೆ. ಸೊ ಇದು ಬಿಫೋರ್ ಫಿಟ್ಟಿಂಗ್ ನಾವು ಏನು ಚೆಕ್ ಮಾಡ್ತೀನಿ ಅಂದರೆ ಸ್ಪಾರ್ಕ್ ಪ್ಲಗ್ ಚೆಕ್ ಮಾಡ್ತೀನಿ. ಸ್ಪಾರ್ಕ್ ಪ್ಲಗ್ ಏನಂದರೆ ಶೋರೂಮಲ್ಲಿ ಪೆಟ್ರೋಲಲ್ಲಿ ಶೋರೂಮಲ್ಲಿ ಬಿಟ್ರೇನು ಏನು ಚೆಕ್ ಮಾಡಲ್ಲ, ಯಾಕೆಂದರೆ ಇದು ಫೈರ್ ಇರುತ್ತೆ. ಸೊ ಇದಕ್ಕೆ CNGಗೆ ಏನು ಪೆಟ್ರೋಲಲ್ಲಿ ಏನು ಪ್ರಾಬ್ಲಮ್ ಏನಾಗಲ್ಲ, ಬಟ್ CNGಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಆ್ಯಕ್ಚುಲಿ ಇದೇನಿರುತ್ತೆ ಅಂದರೆ ಮೆಕ್ಯಾನಿಕ್ ಕೆಲಸ ಇರುತ್ತೆ. ಬಟ್ ನಾವು ಕಸ್ಟಮರ್ಗೆ ನಮ್ಮ ಹತ್ರ ಯಾರು ಫಿಟ್ಟಿಂಗ್ ಬರ್ತಾರೆ, ಸೊ ಇದೆಲ್ಲ ನಾವು ಪ್ಲಗ್ ಎಲ್ಲ ಚೇಂಜ್ ಮಾಡ್ತೀನಿ. ಚೆಕ್ ಮಾಡ್ತಿರಲ್ಲ. ಇನ್ನೊಂದು ಏನಂದರೆ ಪ್ಲಗ್ ಹಾಕೋ ಟೈಮಲ್ಲಿ NGK ಬ್ರ್ಯಾಂಡ್ ಇರಬೇಕು. NGK ಬ್ರ್ಯಾಂಡ್ ಇದೆ ಅಂದರೆ ಮೈಲೇಜು ಪಿಕಪ್ಪು ಎಲ್ಲರಿಗೂ ಚೆನ್ನಾಗಿ ಬರುತ್ತೆ. ಇನ್ನೊಂದು ಇದು ಟೋಟಲ್ ಬಾಡಿ ಅಂತ. ಇದು ಒಳಗಡೆ ಇದು ವ್ಯಾಕ್ಸ್ ಇರುತ್ತೆ. ಇದೆಲ್ಲ ವ್ಯಾಕ್ಸ್. ಇದು ಸೊ ಇದು ವ್ಯಾಕ್ಸ್ ಎಲ್ಲ ನಾವು ಏನು ಮಾಡ್ತೀನಿ, ಇದನ್ನು ಕ್ಲೀನ್ ಮಾಡ್ತೀವಿ. ಇದು ಒನ್ ಕೈಂಡ್ ಆಫ್ ನಾಯ್ಸ್. ಇವಾಗ ನಮ್ಮ ನೋಸ್ಗೆ ಕೋಲ್ಡ್ ಅಂದ್ರೆ ಹೆಂಗೆ ಆಗುತ್ತೆ, ಸೇಮ್ ಅದೇ ತರ ಇರುತ್ತೆ ಅದು. ಸೊ ಇದೆಲ್ಲ ಕ್ಲೀನ್ ಮಾಡಿದ್ರೆ ಕಸ್ಟಮರ್ಗೂ ಏನ್ ತೊಂದರೆ ಏನಾಗಲ್ಲ. ಸೊ ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಎವ್ರಿ 10,000 or 15,000 ಸ್ಪೆಸಿಫಿಕ್ ನಿಮ್ಮ ಮೆಕ್ಯಾನಿಕ್ ಇಲ್ಲಾಂದ್ರೆ ನಮ್ಮ ಹತ್ರ ಬರೋ ಟೈಮಲ್ಲಿ ಇದೆಲ್ಲ ನಾವು ಮಾಡಿಸ್ಕೊಡ್ತೀನಿ. ಅಂದ್ರೆ ಇದು 10,000 ಕಿಲೋಮೀಟರ್ 10,000 ವೈಟ್ ಬೋರ್ಡ್ಗೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ 25 to 25,000 ಕಿಲೋಮೀಟರ್ ಯೂಸ್ ಮಾಡ್ಬೋದು. ಅವತ್ತಂಗ ಇದು ಚೇಂಜ್ ಮಾಡ್ಬೋದು, ತೊಂದರೆ ಏನಾಗಲ್ಲ. ಇದೇನು CNGಯಲ್ಲಿ ಇದೇ ಮೇಂಟೆನೆನ್ಸ್ ಅಂದ್ರೆ ಇದೆ. ಇದು ಮೇಂಟೆನೆನ್ಸ್ ಮಾಡಿದ್ರೆ ಎಲ್ಲ ಪಿಕಪ್ ಎಲ್ಲ ಏನು ಪ್ರಾಬ್ಲಮ್ ಏನಾಗಲ್ಲ. ಮೈಲೇಜ್ ಕೂಡ ಎವರೇಜ್ ಹೆಂಗೆ ಕೊಡ್ತೈತೆ ಅದೇ ಥರ ಕಂಟಿನ್ಯೂ ಆಗಿ ಕೊಡ್ತೈತೆ ಅಂತ. ಸರ್. ಓಕೆ.
ಹಾಗೇ ಈ ಥರ ಫಿಟ್ಟಿಂಗ್ ಮಾಡಿದ ತಕ್ಷಣ ಟೋಟಲಿ 4 ಅವರ್ಸಲ್ಲೆಲ್ಲ ಫಿಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವ, ಮಾಡ್ಬೋದು. ಬಟ್ ಏನಂದರೆ ನಾವು ನೆಕ್ಸ್ಟು ಒಂದು 20,000 ಕಿಲೋಮೀಟ್ರ್ ವೈಟ್ ಬೋರ್ಡ್ ಇರೋ ಕಾರಣ ನೀಟಾಗಿ ಯೂಸ್ ಮಾಡಿದ್ರೆ ಒಂದು 20,000 ಕಿಲೋಮೀಟ್ರಿಗೆ ಹೋದರೆ ಇದು ಸರ್ವಿಸ್ ಚಾರ್ಜ್ ಎಷ್ಟಾಗುತ್ತೆ ಏನಂತ. ಜಸ್ಟ್ ಪ್ಲಗ್ ಚೇಂಜ್ ಮಾಡೋಕ್ಕೆ ಅದೆಲ್ಲ ಪ್ಲಗ್ ಟೋಟಲ್ 1,600 ರೂಪಾಯಿ ಆಗುತ್ತಂತೆ. ಆಮೇಲೆ ಟೋಟಲ್ ಫಿಟ್ಟಿಂಗ್ ಒಂದು 500 ರುಪೀಸು, ಒಂದು ಅರೌಂಡಿಂಗ್ 2,000 ರುಪೀಸಲ್ಲಿ ಅವರು ಮೇಂಟೈನ್ ಮಾಡಿಸಿ ಕೊಡ್ತೀನಿ ಮಾತಾಡಿದರು. ಇನ್ನು ಅದೊಂದು 2,000 ರುಪೀಸು ಫರ್ 4 ಇಯರ್ 20,000 ಕಿಲೋಮೀಟ್ರಿಗೆ ಮೇಂಟೆನೆನ್ಸ್ ಚಾರ್ಜ್ ಅನ್ಕೋಬೋದು ನಾವು. ಆನಂತರ ಹೇಳ್ತೀನಿ ಬ್ರ್ಯಾಂಡ್ದು ಪ್ಲಗ್ ಆಗಬೇಕಂತೆ. ಏನಂದರೆ ಇದು ಪೆಟ್ರೋಲ್ ವಿತ್ CNG ಎರಡು ರನ್ ಮಾಡ್ತಿದೆ ಅಂತ ಹೇಳಿದರು. ಅದೆಷ್ಟು ಮಟ್ಟಿಗೆ ಇದೊಂದು ಗೊತ್ತಿಲ್ಲ, ಬಟ್ ಇದಂತೂ ಚೇಂಜ್ ಮಾಡಲೇಬೇಕಂತ ಮಾಡಿಸಿದರು. ಇದೇ ಪ್ಲಗ್ಗು 20,000 ಕಿಲೋಮೀಟ್ರಿಗೆ ಒಂದು ಟೈಮ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ನಾವು. ಇದು ಪ್ರೈಸ್ ಬಂದುಬಿಟ್ಟು 300 ರುಪೀಸ್ ಸರೌಂಡಿಂಗ್ ಇರ್ತದೆ. ಒಂದು 4 ಪ್ಲಗ್ ಆದರೆ ಒಂದು 12,000 14,000 ಆಗುತ್ತೆ, 1,400 ಆಗುತ್ತೆ. ಈಗ ನೋಡಿ, ಈ ಕಾರ್ಗಳೆಲ್ಲ 1 ಇಯರ್ಸು 2 ಇಯರ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ, ಕಂಟಿನ್ಯೂ ಆಗಿ ಮೇಂಟೆನೆನ್ಸ್ಗೆ ಬಂದಿರೋದು. ನಾವು ಹೋದ ತಕ್ಷಣ ಈ ಶೋರೂಮದಲ್ಲಿ ಟೋಟಲಿ 4 ಗಾಡಿ ಫಿಟ್ಟಿಂಗ್ಸ್ ಇರ್ತಾವೆ ಆ ದಿವಸ. ಇದು ಒಂದೆಲ್ಲ ಬೋರ್ಡೊಂದು, ಮುಂದುಗಡೆ ಒಂದೆರಡು, ಸೈಡಲ್ಲಿ ಒಂದಿದೆ, ಒಟ್ಟು ಟೋಟಲ್ 4 ಗಾಡಿ ಫಿಟ್ಟಿಂಗ್ಸು ಒಂದೇ ದಿವಸ ಇತ್ತು. ಅದಕ್ಕೋಸ್ಕರ ಫಸ್ಟ್ ನಾನು ರಾಯಚೂರು ಡಿಸ್ಟ್ರಿಕ್ಕಿಂದ ಬಂದಿರೋದಕ್ಕೆ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಂದೊಂದು 5 to 6 ಅವರ್ಸ್ ಆಯಿತು. ಚೆನ್ನಾಗಿ ಫಿಟ್ ಮಾಡಿಕೇಸಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಮೇಂಟೆನೆನ್ಸ್ ಬಂದರೆ ಕೂಡ ಅದರಲ್ಲಿ ಸೆಂಟ್ರದಲ್ಲಿ ಮಾಡ್ತಾರೆ, ಒಂದು 20 ಮಿನಿಟ್ಸಲ್ಲಿ ಸರ್ವಿಸ್ ಮಾಡಿಕೊಡ್ತಾರೆ. ಯಾಕಂದರೆ ಪಿಕಪ್ ಡೌನ್ ಆಗಿದೆ ಅದು ಅಂತಂದು ಬರ್ತಾ ಇರ್ತದೆ 1 ವರ್ಷ 2 ವರ್ಷ ಆದವರಿಗೆ. ಅದು ಒಂದಿಷ್ಟು ಗಾಡಿಗಳು ಬರ್ತಾಯಿತ್ತು, ಕಂಟಿನ್ಯೂ ಆಗಿ ಬರ್ತಿತ್ತು. ನಾವು ನೋಡೋದು ಚೆನ್ನಾಗಾಯಿತು. ಟ್ಯಾಂಕಿ ಬಂದುಬಿಟ್ಟು 12 kg ಟ್ಯಾಂಕಿ ಫಿಟ್ ಮಾಡಿದ್ದಾರೆ ನನ್ನ ಗಾಡಿಗೆ. 12 kg ಅಂದರೆ ಟೋಟಲಾಗಿ ಫಿಲ್ ಮಾಡಿದರೆ CNG 10 kg ಬರ್ತೈತೆ. 10 kg ಅಂದರೆ ಎಷ್ಟು ಬಂತು ಮೈಲೇಜು ಏನಂತಂದು ನಾನು ಇಲ್ಲಿ ಬಂದ್ಕೇಶಿ ವಾಯ್ಸ್ ಕೊಡ್ತಿರೋದು. ಇಲ್ಲಿಂದ ಬೆಂಗಳೂರು ಹೋಗಿದ್ದು ನಾನು, ಎಕ್ಸ್ಪೆನ್ಸ್ ಎಷ್ಟಾಗೈತೆ ಅಂತಂದರೆ 450 ಕಿಲೋಮೀಟ್ರ್ ಇಲ್ಲಿಂದ ಹೋಗಿ ರೀಚ್ ಆಯಿತು ಬೆಂಗಳೂರಿಗೆ. ಪೆಟ್ರೋಲ್ ಒಂದು 3,200-100 ಖರ್ಚಾಗಿದೆ. ಬಟ್ ರಿಟರ್ನ್ ಅದೇ CNGಯಲ್ಲಿ ಬರಬೇಕಾದ್ರೆ ನಾನು 450 ಕಿಲೋಮೀಟ್ರಿಗೆ ಒಂದು 1,200-1,300 ರುಪೀಸ್ ಅರೌಂಡಿಂಗ್ ಆಯಿತು ನನಗೆ. ಏನಂದರೆ ಒಂದು 60% ಸೇವ್ ಆಯ್ತು ಅಮೌಂಟು. ನಾನು 100% ಆಗಿ ಯೂಸ್ ಮಾಡಿದ ತಕ್ಷಣ ಗೊತ್ತಾಗಿರೋದು ಜಸ್ಟ್ ಒಂದು 1,200 ರುಪೀಸ್ ಬೆಂಗಳೂರು ಟು ಇಲ್ಲಿಗೆ ಬಂತು. ಇಲ್ಲೇನು ಮಾಡ್ತಾರೆ ಅಂದರೆ ಅವಾಗಿಂದ ಮೆಜರ್ಮೆಂಟ್ ತೊಗೊಂಡು ಇದೆಲ್ಲ ಫಿಟ್ ಮಾಡಿ ಕೊಡ್ತಾರೆ. ಅವರ ಸ್ಪ್ರೈ ಅದು ಪೇಂಟ್ ಮಾಡಿ ಎಲ್ಲ ಫಿಟ್ ಮಾಡಿ, ಅದು ಪೇಂಟ್ ಮಾಡಲಿಕ್ಕೆ ಅಲ್ಲೇ ಮಾಡ್ತಾರೆ. ಟೋಟಲ್ ಮೆಜರ್ಮೆಂಟು ಆ ಗಾಡಿ ಸೈಜಿಗೆ ತಕ್ಕಂಗೆ ಫಿಟ್ ಮಾಡಿ ಕೊಡ್ತಾರೆ. ಒಳ್ಳೆ ಫಿಟ್ಟಿಂಗ್ ಆಯಿತು. ನಾನೊಂದು ಇವಾಗ 1,000 ಕಿಲೋಮೀಟ್ರ್ ರನ್ ಮಾಡಿದ್ದೀನಿ ಈ CNGಯಲ್ಲಿ. 1,000 ಕಿಲೋಮೀಟ್ರಿಗೆ ಹೋಗತಕ್ಕಂಥ ಪೆಟ್ರೋಲು ಅಷ್ಟಿತ್ತು. ಇವಾಗ ನಾನು ಇನ್ನೂ ಕಡಿಮೆ ಆಗಿದೆ, 40% ಸೇವ್ 60% ಅಮೌಂಟ್ ಸೇವ್ ಆಯಿತು. CNG ಬೆಟ್ರು ಅನ್ಕೊತೀನಿ. ಯಾಕಂದರೆ ಇದು ನ್ಯಾಚುರಲ್ ಏರ್ ಪ್ರೆಷರು, ಇದರಿಂದ ನಮಗೆ ಪರಿಸರ ಮಾಲಿನ್ಯಕ್ಕೆ ಹಾನಿ ಆಗುವುದಿಲ್ಲ. ಅದಕ್ಕೋಸ್ಕರ ಯೂಸ್ ಮಾಡ್ತಿರೋದು. ನೋಡಿ, ಈ ಥರ CNG ಫಿಲ್ ಮಾಡಲಿಕ್ಕೆ ಬ್ಯಾಕ್ ಸೈಡ್ BS6ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಒಂದು ಗಾಡಿಗೆ. ಒಂದು ಓಲಾಕಿ ಏನು ಮಾಡೋದು ಬೇಕೆಲ್ಲ ಡೈರೆಕ್ಟಾಗಿ ಫಿಲ್ ಮಾಡಿಕೊಟ್ರು. ಇವಾಗ ಗಾಡಿದು ಇದನ್ನು ಸೆಟ್ ಮಾಡ್ತಾರೆ, ಟ್ಯೂನಿಂಗ್. ಒಂದು ಟೈಮು ಇದು ಪೆಟ್ರೋಲ್ ಏನಿದೆಯಲ್ಲ 5 ಟೈಮ್ಸ್ ಸ್ಪ್ರೇ ಆಗುತ್ತಂತೆ. ಅದೇ ಥರ CNG ಕೂಡ 5 ಟೈಮ್ಸ್ ಸ್ಪ್ರೇ ಹಂಗೆ ಸೆಟ್ ಮಾಡ್ತಾರೆ. ಯಾಕಂದರೆ ಅದು ಪಿಕಪ್ಪು ಅದೆಲ್ಲ ಸೆಟ್ ಮಾಡ್ತಕ್ಕಂಥದ್ದು ಇದರಲ್ಲೇ ಸಿಸ್ಟಮಲ್ಲೇ ಸೆಟ್ ಮಾಡ್ತಾರೆ. ಸೆಟ್ ಮಾಡಿ ಅದರಿಂದ ಟೆಸ್ಟಿಂಗ್ ಮಾಡಿದ್ದೀನಿ ನಾನು. ಅವರು ಟೆಸ್ಟಿಂಗ್ ಕರ್ಕೊಂಡು ಹೋಗಿದ್ವಿ, ಒಂದು 10 ಕಿಲೋಮೀಟ್ರ್ ಹೋಗಿದ್ದಂತಂದು. ಪಿಕಪ್ ಸ್ವಲ್ಪ ಪೆಟ್ರೋಲ್ಗಿಂತ ಸ್ವಲ್ಪ ಒಂದು 10% ಕಡಿಮೆ ಡೌನ್ ಆಗುತ್ತೆ. ಬಟ್ ಸ್ಪೀಡ್ ಓಡೋದು ಮಾತ್ರ ಕಾಮನ್ನಾಗಿ 150 ಸ್ಪೀಡು 160 ಸ್ಪೀಡು ಹೋಗ್ತಿತ್ತು ನನ್ನ ಕಾರು. ಅದೇ ಸ್ಪೀಡಲ್ಲಿ ಹೋಗ್ತಿದೆ. ಬಟ್ ಪಿಕಪ್ ಅಂದರೆ ಎಲ್ಲಾದರೂ ಒಂದು ಓವರ್ಟೇಕ್ ಮಾಡ್ಬೇಕಾದ್ರೆ ಪಿಕಪ್ ಡೌನ್ ಇರ್ತೈತೆ. ಮತ್ತು ಮಲೆನಾಡು ಭಾಗದಲ್ಲಿ ಇಲ್ಲಿ ಗುಡ್ಡ ಗಡಿಸ್ಬೇಕಾದ್ರೆ ನಾವು ಏನು 3rd ಗೇರ್ದಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಅದು 2nd ಗೇರ್ದಲ್ಲಿ 1st ಗೇರ್ದಲ್ಲಿ ಹೋಗಬೇಕು. ಪಿಕಪ್ ಭಾಳ ಡೌನ್ ಕಾಣ್ತಿತ್ತು ನನಗೆ. ಇನ್ನೂ ಬರ್ತಾ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಒಂದು 1,000 ಕಿಲೋಮೀಟ್ರ್ ರನ್ ಮಾಡಿದ್ದೀನಿ ನಾನು. ಅಷ್ಟರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 30% ಅನುಭವ ಆಗಿದೆ. ಈ ಮೇನ್ ಇದರಲ್ಲಿ ಸೆಟ್ಟಿಂಗ್ ಮಾಡ್ತಕ್ಕಂಥದ್ದು ಏನಿಲ್ಲ, CNG ಫಿಟ್ ಮಾಡೋದು ಅದೆಲ್ಲ ಮಾಡಿ ನೀಟಾಗಿ ಮಾಡಿದ್ದಾರೆ. ಅದರಲ್ಲಿ ಟ್ಯೂನಿಂಗ್ ಮಾಡ್ತಕ್ಕಂಥದ್ದು, ಇದರಲ್ಲಿ ಏನು ಸಿಸ್ಟಮ್ದಲ್ಲಿ ಸ್ಪ್ರೈ ಮಾಡೋದು ಅದೆಲ್ಲ ಹೇಳಿದ್ನಲ್ವ, ಅದೇ ಥರ ಸೆಟ್ ಮಾಡೋದೇ ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಮೆಕ್ಯಾನಿಕ್ ಹತ್ರ ಗೌರ್ಮೆಂಟ್ ಸರ್ಟಿಫೈಡ್ ಮೆಕ್ಯಾನಿಕ್ ಇರ್ತಾರೆ. ಬಟ್ ಅದರಲ್ಲಿ ಎಷ್ಟು ಟೈಮು ಇವ್ರು ಆ್ಯಕ್ಚುಲಿ ಒಂದು 15 ವರ್ಷದಿಂದ ಅಂದರೆ LPGಗಿಂದ CNG ತನಕ ಅವರೇ ಮಾಡ್ತಿದ್ದಾರೆ ಅಂತ. ಹಂಗಾಗಿ ಚೆನ್ನಾಗಿದ್ದ ಎಕ್ಸ್ಪೀರಿಯನ್ಸು ಸಿಕ್ಕಿದ್ರು ನನಗೆ. ಈ ಕಾವೇರಿ ಆಟೋಮೊಬೈಲ್ಸ್ ಇದೆಲ್ಲ ಚೆನ್ನಾಗಿ ಸಪೋರ್ಟಿಂಗ್ ಇದೆ.
ಬಟ್ ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಈ ಕಸ್ಟಮರ್ ಯಾರಾದರೂ ಮಾಡ್ಸೋರಿದ್ರೆ ಇವ್ರ ಹತ್ರ ಮಾಡಿಸಿ, ಒಳ್ಳೆಯ ಇನ್ಫಾರ್ಮೇಷನು. ಇದೇ ಪ್ರಮೋಷನ್ನು ಹಿಡಿಯೋಲ್ಲ, ಜಸ್ಟ್ ಅನುಭವದಿಂದ ನಿಮಗೆ ಹೋಗ್ಲಿ ಅಂತಂದು ಹೇಳ್ತಿರೋದು. ಅದಕ್ಕಿಂತ ಬೇರೆ ಇದ್ರು ಕೂಡ ಇವರು ಒಂದು ಸ್ವಲ್ಪ ಪ್ರೈಸಲ್ಲಿ ಡಿಫ್ರೆನ್ಸ್ ಆಗ್ತಾರೆ. ಬಟ್ ಆಲ್ಮೋಸ್ಟ್ ಆಲ್ ರಾಯಚೂರು ಭಾಗದವರು, ಗುಲ್ಬರ್ಗ ಭಾಗದವರು ಇವ್ರ ಹತ್ರ ಹೋಗಿದ್ದರು. ಅವ್ರ ರೆಫರೆನ್ಸ್ ಮೇಲೆ ನಾನು ಹೋಗಿರೋದು. ಚೆನ್ನಾಗಿ ಟ್ಯೂನಿಂಗ್ ಮಾಡಿಕೊಟ್ಟು ಗಾಡಿ ಕಂಡೀಷನ್ ಮಾಡಿಕೊಟ್ಟಿದ್ದಾರೆ. ಬಟ್ 60% ಅಮೌಂಟ್ ಸೇವ್ ಆಗಿದೆ ನಂದು. ಇನ್ನು ನೋಡೋಣ ಮುಂದೆ ಹೇಗಾಗುತ್ತೆ ಅಂತಂದು. ಇಲ್ಲಿ ನಮಗೆ ಇನ್ನೊಂದು ಆಫರ್ ಹೇಳಿದರು. ಅಲ್ಲಿ ಬೆಂಗಳೂರದಾಗಿರ್ತಕ್ಕಂಥ ಎಲ್ಲ ಬೋರ್ಡ್ ಗಾಡಿಗಳು, ನಮ್ಮ ರಾಯಚೂರು ಯಾವುದೇನಾದರೂ ಬೇರೆ ಸ್ಟೇಟ್ದವ್ರು ಡಿಸ್ಟಿಕ್ ಅವರು ಗಾಡಿಗಳು ಏನಾದರೂ ಎಲ್ಲ ಬೋರ್ಡ್ ಗಾಡಿ ಅಲ್ಲಿ ಓಡಿಸಿದ್ರೆ CNG ಫಿಟ್ ಮಾಡಬೇಕಾದ್ರೆ ಒಂದು 25,000 ರೂಪಾಯಿ ಅಂದರೆ ಫ್ರೀ ಕೂಪನ್ಸ್ ಕೊಡ್ತಾರಂತೆ. ಗೇಲ್ CNG ಪೆಟ್ರೋಲ್ ಬಂಕ್ಸ್ ಅಂತಿದಂತೆ, ನನಗೆ ಅಷ್ಟು ಐಡಿಯಾ ಇಲ್ಲ ಬೆಂಗಳೂರದ ರೇಟ್ಗೆ. ಎವ್ರಿ ಡೇ 400 ರೂಪಾಯಿ CNG ಫ್ರೀ ಕೊಡ್ತಾರೆ ಅವರು. ಆ ಕಾರ್ಡ್ ಕೊಟ್ಟರೆ ಏನಂದರೆ ಒಂದು 62 ಟೈಮು ಫಿಲ್ ಮಾಡಿಸ್ಬೋದು ನಾವು. 400 ರೂಪಾಯಿ. ನೀವು ಅದು ಅಪ್ ಟು ಎಷ್ಟಿರ್ತೈತೆ ಅಂದರೆ 6 ಮಂತ್ ವ್ಯಾಲಿಡಿಟಿ ಇರ್ತೈತೆ. ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ವೈಟ್ ಬೋರ್ಡ್ದವ್ರಿಗೆ 250 ಕೊಡ್ತಾರೆ, 100 ಟೈಮ್ಸ್ ಮಾಡ್ಕೋಬೇಕು, 25,000 ಆಗುತ್ತೆ. ಸರೌಂಡಿಂಗ್ ಅದು ಏನಂದರೆ ಒಂದು 25,000 ರೂಪಾಯಿ ಅಮೌಂಟದು. 295 kg ಬರ್ತೈತೆ ಅನ್ಕೊಂತೀನಿ ನಾನು. ಅಷ್ಟು ಮಟ್ಟಿಗೆ ಫಿಲ್ ಮಾಡ್ಬೋದು ನೋಡಿ. ಅದೆಲ್ಲ ಫಿಟ್ ಮಾಡಾದಮೇಲೆ ಲಾಸ್ಟಿಗೆ ತೋರಿಸ್ತೀನಿ ನಂದು ಈ ಥರ ಸೈಜಾಗಿ ಟ್ಯಾಂಕಿ ಕುಂತಿದೆ. ಅದ್ರ ಮೇಲೆ ಕಾರ್ಪೆಂಟ್ರ್ ಬಂದು ಕೇಸಿ ಕವರ್ ಮಾಡೋದಕ್ಕೆ ಮತ್ತು ಲಗೇಜ್ ಇಡ್ಲಿಕ್ಕೆ ಬೇಕಲ್ಲ, ಚಿಕ್ಕ ಗಾಡಿ ಇದೆ ನಂದು. ಒಂದು 2-3 ಬ್ಯಾಗ್ ಕೊಡೋಂಥದ್ದು CNG ಮೇಲೆ ಅದ್ರ ಮೆಜರ್ಮೆಂಟ್ ತೊಗೊಂಡು ಅದು ಹಾಕ್ತಾರೆ. ಲಾಸ್ಟ್ ಫೈನಲ್ ಆಗಿ ಅದು ವೀಡಿಯೋ ಹಾಕ್ತೀನಿ ನಿಮಗೆ ಯಾವ ಥರ ಬಂದಿದೆ ಏನಂತಂದು. ಯಾರ್ಯಾರು CNG ಫಿಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರು ಅಲ್ಲಿ ಇರ್ತಿದೆ. ಅದರ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ, ಅವ್ರ ಹೆಸರು ಇದೆ, ನಮ್ಮ ಲೊಕೇಶನ್ ಇದೆ. ಅವರೆಲ್ಲ ಹೋಗಿ ಕೇಸಿ ಫಿಟ್ ಮಾಡ್ಕೊಳ್ಳಿ. ಒಳ್ಳೆಯ ಅನುಭವ ಆಗಿದೆ ನನಗೆ. ಒಳ್ಳೆ ಫ್ರೆಂಡ್ಲಿ ಇದ್ದಾರೆ. ನೋಡಿ CNG ಫಿಟ್ ಮಾಡಿದ್ದು ಎಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿಲ್ಲ, ಆ ಥರ ನೀಟಾಗಿ ವೈರಿಂಗ್ ಮಾಡಿದ್ದಾರೆ. ಟೇಪ್ ಹಾಕಿ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಜಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಎಲ್ಲಿ ನಿಮಗೆ CNG ಫಿಟ್ ಆಗಿದೆ ಅಂತಂದು ಕಾಣೋದೇ ಇಲ್ಲ. ನಂದು ಅರೌಂಡಿಂಗ್ ಒಂದು 65,000 ರುಪೀಸು ಅಮೌಂಟ್ ಆಗಿದೆ. 60,000 to 65,000. ಬಟ್ ಅವರವರು BS4 BS6 ಆ ಥರ ಮಾಡಲ್ ಮೇಲೆ ಡಿಪೆಂಡು. ಅಮೌಂಟು ಕಡಿಮೆ ಆಗ್ತೈತೆ ಡಿಸ್ಕಸ್ ಮಾಡಿದರೆ. ನೀವೆಲ್ಲ ಕೇಳ್ಕೊಂಡು ಹೋದರೆ ಎಲ್ಲರಿಗಿಂತ ಬೆಸ್ಟು ಆಫರ್ ಮಾಡಿ ಕೇಸಿ ನಿಮಗೆ CNG ಫಿಟ್ ಮಾಡಿ ಕೊಡ್ತಾರೆ. ಇವ್ರ ಹತ್ರ ಹೋಗಿ ಚೆನ್ನಾಗಿದೆ. ಆ ಥರ ಇದು ನೋಡಿ, ನಮ್ಮದು CNG ಫಿಟ್ ಮಾಡಿಂದ RTOಲ್ಲಿ ಇದು ಮಾಡಬೇಕಲ್ವ, ಅದಕ್ಕೊಂದು ಬೋರ್ಡಿಗೆ ಈ ಸೀರಿಯಲ್ ನಂಬರ್, ಟ್ಯಾಂಕಿ ಸೀರಿಯಲ್ ನಂಬರು, ಆಮೇಲೆ ಮುಂದ್ಗಡೆ ಏನೇನು ಫಿಟ್ ಮಾಡಿದ್ರು ಅದೆಲ್ಲ ಟೋಟಲ್ ಸೀರಿಯಲ್ ನಂಬರು ಅವರೇ ಫಿಲ್ ಮಾಡಿ ಕೇಸಿ ಪೆಟ್ರೋಲ್ ಟ್ಯಾಂಕಲ್ಲಿ ಇದು ಮಾಡಿ ಕೊಡ್ತಾರೆ, ಟ್ಯಾಗ್ ಮಾಡಿ ಕೊಡ್ತಾರೆ. ಆ್ಯಕ್ಚುಲಿ ಇದನ್ನೇ RTO ಶೋ ಮಾಡಬೇಕಾಗುತ್ತೆ ನಾವು. RTOಲ್ಲಿ ಶೋ ಮಾಡಿದಾದಮೇಲೆ RTO ಅಪ್ರೂವಲ್ ಆಗುತ್ತೆ. ಇನ್ಸೂರೆನ್ಸಲ್ಲಿ ವಿತ್ CNG ಅಂತಂದು ಬರ್ತದೆ, ಅದು ಅಪ್ರೂವಲ್ ಆಗಲೇಬೇಕು. ಯಾಕೆಂದರೆ ರಿಸ್ಕೇಬಲ್ಲು ಆಗಬಾರ್ದಂತೆ. ಏನಾದರೂ ಬ್ಲಾಸ್ಟ್ ಗೀಸ್ಟ್ ಆದರೆ ಇನ್ಸೂರೆನ್ಸ್ ಕ್ಲೇಮ್ ಆಗೋಲ್ಲ. ಅದಕ್ಕೋಸ್ಕರ ಇದೆಲ್ಲ ಫಿಲಪ್ ಮಾಡ್ಕೇಸಿ ಕೊಡ್ತಾರೆ. ನನಗೆ ಅನುಭವದಿಂದ ಹೇಳ್ಬೇಕಂದ್ರೆ ಒಂದು 16 to 70% ಉಳಿಸೇ ಮಾಡ್ದಂಗೆ ಅನಿಸ್ತದೆ. 60% ಒಂದು 100% ಆಯಿತು. ಒಂದು 1000 ಕಿಲೋಮೀಟ್ರಿಗೆ ನಾವೇನು ಪೆಟ್ರೋಲ್ ಖರ್ಚು ಮಾಡ್ತಿದ್ವಲ್ಲ, 1000 ರೂಪಾಯಿ ಖರ್ಚು ಮಾಡ್ತೀವಿ ಅಂದರೆ ಜಸ್ಟ್ 400 ರೂಪಾಯಿದಲ್ಲೇ ಆಗ್ತೈತೆ. ಆ ಥರ ರನ್ನಿಂಗ್ ಆಗ್ತಿದೆ. ನೋಡೋಣ ಮುಂದೆ ಇನ್ನೂ ಗಾಡಿ ಯಾವ ಥರ ಏನು ಅಂತಂದು. ಇದೇ ಬೋರ್ಡ್ ನೋಡಿ, ಇದ್ರದ್ದು ನನ್ನ ಗಾಡಿ ಸೀರಿಯಲ್ ನಂಬರ್ಸು ಅದೆಲ್ಲ ಟ್ಯಾಂಕಿ ಸೀರಿಯಲ್ ಅಂದ್ಬಿಟ್ಟು ಅಲ್ಲೇ ನೀವು ಕುಂತ್ಕೊಂಡಲ್ಲೇ ಎಲ್ಲ ಅವ್ರು ಫಿಟ್ ಮಾಡಿಕೊಟ್ರು. ಅವರೇ ಒಂದು 4 hours ಅಂತಾರೆ, 4 to 5 hours ಆಗುತ್ತೆ ಆರಾಮ. ಯಾಕಂದರೆ ಒನ್ ಟೈಮ್ 6 hours ಆದರೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಬಂದು ನಾವು ಅಲ್ಲಿಂದ ಬರ್ಬೇಕಾದ್ರೆ ಆಗೋಲ್ಲ. ನೋಡಿ ಈ ಥರ ಟ್ಯಾಂಕ್ ಫಿಟ್ ಆಗಿದೆ. CNG ಫಿಲ್ಲಿಂಗು, ಆಮೇಲೆ ಪೆಟ್ರೋಲ್ ಫಿಲ್ಲಿಂಗ್ ಅದ್ರ ಬಾಜುನೇ CNG ಇರ್ತದೆ. ಶೋರೂಮ್ಲಿಂದ ಕೊಟ್ಟಿರೋದು BS6 ಗಾಡಿ ಮಾಡಲು. ಇದನ್ನು CNG ಫಿಲ್ಲಿಂಗ್ ಆಪ್ಷನ್ನು. ಇದಕ್ಕೆ ದೊಡ್ಡ ಪಿನ್ ಅಂತಾರಂತೆ. ಟ್ಯಾಂಕಿಯಲ್ಲಿ ಪೆಟ್ರೋಲ್ ಬಂಕಲ್ಲಿ ಬಂದಾಗ ಹೇಳಿದರು, ದೊಡ್ಡ ಪಿನ್ ಇದೆ, ಚಿಕ್ಕ ಪಿನ್ ಇದೆ ಅಂತ. ದೊಡ್ಡ ಪಿನ್ ಇದು. ಹಾಗೆ ನೋಡಿ ಬಟನ್ಸು ಇಲ್ಲಿ ಮಾಡಿ ಕೊಟ್ಟಿದ್ದಾರೆ ಸೈಡಲ್ಲಿ, ಅದನ್ನು ತೋರಿಸ್ಬೇಕಾಗ್ತಿತ್ತು. ಈಗ ನೋಡಿ ಅದನ್ನು ಡಬಲ್ ಟೇಪ್ ಹಾಕಿ ಫಿಟ್ ಮಾಡಿದ್ದಾರೆ. ಇದನ್ನೇ RTO ಅಪ್ರೂವಲ್ ಆಗೋಕ್ಕೆ ಟೈಮ್ ತೊಗೊತೈತೆ. ಒಂದು 15 days ಬೇಕಂತ ಟೈಮು. ಟೋಟಲಾಗಿ ಫಿಟ್ ಆಗಿದೆ. ನೋಡೋದು ಎಷ್ಟು ಮೈಲೇಜ್ ಒಂದು ಟೈಮ್ಗೆ ಎಷ್ಟು ಫಿಲ್ ಆಗುತ್ತೆ ಅಂತಂದರೆ, ಅಲ್ಲಿ ಇದ್ದಾಗ ನನಗೆ ಇದ್ದಿದ್ದಿಲ್ಲ, ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾಗಿ ಗೊತ್ತಾಯಿತು. ಪ್ರೆಷರ್ ಇತ್ತಪ್ಪ ಅಂತ, ಚೆನ್ನಾಗಿ ಪ್ರೆಷರ್ ಇತ್ತಪ್ಪ 10 kg ಫಿಲ್ ಆಗುತ್ತೆ. ಪ್ರೆಷರ್ ಇರಲಿಲ್ಲ ಅಂದರೆ ಒಂದು 9 kg ಬರ್ತೈತೆ. ಆ್ಯಕ್ಚುಲ್ ಪ್ರೆಷರ್ ಅಂದರೆ ಹೆಂಗಿರುತ್ತೆ ಅಂದರೆ ಮೀಟ್ರದಲ್ಲಿ 200
ಬಿಲೋ ಇತ್ತಪ್ಪ ಅಂದರೆ ಪ್ರೆಷರ್ ಕಡಿಮೆ ಇದೆ ಅಂತ ಅರ್ಥ. 210 ಆ ಥರ ಇದ್ದರೆ ಒಳ್ಳೆ ಪ್ರೆಷರ್ ಅಂತ ಅರ್ಥ. ಆ ಟೈಮ್ದಲ್ಲಿ ಟ್ಯಾಂಕ್ ಫುಲ್ ಹಾಕಿ ಚಾನ್ಸಸ್ ಭಾಳ ಇರ್ತದೆ. ಈಗೆಲ್ಲ ಟೋಟಲ್ ಕಂಪ್ಲೀಟಾಗಿ ಫಿಲ್ ಆಗಿ ಆದಮೇಲೆ ಗಾಡಿ ಈ ಥರ ಕಾಣ್ತಿದೆ. CNGದು ಇಲ್ಲೊಂದು ಜಸ್ಟ್ ರೆಡ್ ಕಾಣ್ತಿದ್ದಲ್ಲ ಅದರಿಂದ CNG ಡಿಸ್ಪ್ಲೇ ಆಗೋದು. ಉಳಿದೆಲ್ಲ ಇನ್ಸೈಡ್ ಆಗುತ್ತೆ. ಯಾವ ವೈರ್ಗಳು ಇಳೆ ಬಿಡೋದಿಲ್ಲ, ಚೆನ್ನಾಗಿ ಫಿಟ್ ಮಾಡಿದ್ದಾರೆ. ಈ ಬ್ರ್ಯಾಂಡ್ ಬಗ್ಗೆ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಕ್ಚುಲಿ ಇವತ್ತು ಫೈನಲ್ ಆಗಿ ನಾನೇನು ವಿಡಿಯೋ ಫುಲ್ಲು ನೋಡಿದ್ರಲ್ವಾ, ಆ ವಿಡಿಯೋದಲ್ಲಿ ಯಾವ ಬ್ರ್ಯಾಂಡು ಏನು ಎಷ್ಟು ಅಂತಂದು ಅವ್ರು ಹೇಳ್ತಾರೆ. ಯಾವ ಟೈಮಿಗೆ ಬಂದರೆ ಈಸಿಯಾಗಿ ಆಗುತ್ತೆ. ಬೇರೆ ಡಿಸ್ಟಿಕ್ದವ್ರಿಗೆ ನಮ್ಮ ರಾಯಚೂರು ಭಾಗ, ಗುಲ್ಬರ್ಗ ಭಾಗ ಜಾಸ್ತಿ ಜನ ಬರ್ತಿರ್ತಾರೆ. ಆ ಭಾಗದವ್ರು ಯಾವ ಟೈಮ್ದಲ್ಲಿ ಕಾಲ್ ಮಾಡಿ ಒಂದು ದಿವಸ ಬಿಫೋರ್ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ ಅವ್ರ ಬಗ್ಗೆ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೇಳಿ ಪೇಮೆಂಟ್ ಹೇಗೆ ಏನು ಇತ್ತು, ಆನ್ಲೈನ್ ಮಾಡ್ಬೋದಾ, ಕಾರ್ಡ್ ಕೊಡ್ಬೋದಾ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಆಮೇಲೆ ಕ್ಯಾಶ್ ತರ್ಬೋದಾ ಕೇಳ್ತಾರೆ. ಹೇಳಿದ್ರಿ ಸರ್ ನಮಸ್ತೆ. ಫೈನಲ್ ಇದು ಈಗ ಲಾಸ್ಟ್ ಫಸ್ಟಿಗೆಲ್ಲ ಹೇಳಿದ್ರಿ ನೀವು ಈ ತರ ಬ್ರ್ಯಾಂಡ್ ಇದೆ ಅಂತಂದು. ಈ ಬ್ರ್ಯಾಂಡು ಸರ್ ಯಾವ್ದು ಬ್ರ್ಯಾಂಡ್ ಇದು? ಸರ್ ಇದು ನಮ್ದು ಮೋಟೋಜನ್ ಬ್ರ್ಯಾಂಡು ಇಟಾಲಿಯನ್ ಬ್ರ್ಯಾಂಡ್ ಇರುತ್ತೆ. ಸೊ ಇವಾಗ ಇದು ಫಸ್ಟ್ ಔಟ್ ಆಫ್ ಡಿಸ್ಟಿಕ್ ಕಸ್ಟಮರ್ಸ್ಗೆ ನಾನು ಫೀಡ್ಬ್ಯಾಕ್ ಕೊಡ್ತಾ ಇರೋದು. ಓಕೆ. ಸೊ ಯಾವುದೂ ಕಸ್ಟಮರ್ ಬರಲಿ, ಯಾವ ಡಿಸ್ಟಿಕ್ಸ್ನು ಬರಲಿ, ನಾವು ಫಿಟ್ಟಿಂಗ್ ನಮಗೆ ಒಂದು ದಿವಸ ಅಡ್ವಾನ್ಸ್ ಆಗಿ ಹೇಳ್ರಿ ಅಂದರೆ ಅಮೌಂಟ್ ಏನು ಬೇಡ ಕಸ್ಟಮರ್ದು ಅಡ್ವಾನ್ಸ್ ಬುಕ್ಕಿಂಗು. ಜಸ್ಟ್ ನಮಗೆ ಒಂದು ದಿವಸ ಮುಂಚೆ ಹೇಳ್ಬಿಟ್ರೆ ಅಂದರೆ ಸರ್ ಆ್ಯಕ್ಚುಲಿ ಅಮೌಂಟ್ ಏನು ಅಡ್ವಾನ್ಸ್ ಬೇಡ ಅಂತ ಹೇಳಿದ್ರಿ. ಜಸ್ಟ್ ಅವ್ರಿಗೆ ಏನಂದ್ರೆ RC ಕಾರ್ಡು ಯಾವ್ದು ಮಾಡೆಲ್ ಇದೆ ಅಂದರೆ BS6 4 ಇದೆ ಏನಿದೆ ಅಂತಂದು ಅದು ಇನ್ಫಾರ್ಮೇಶನ್ಗೆ RC ಕಾರ್ಡ್ ಕಳಿಸಿದ್ರೆ ನೀವು ಅದಕ್ಕೆ ಪ್ರಿಪೇರ್ ಮಾಡಿ. ಎಸ್ ಸರ್. ಓಕೆ. ಸೊ ಸಾಕು. ಸೊ ಬಂದಾದ್ಮೇಲೆ ಕಸ್ಟಮರು 4 to 5 hours ಇಲ್ಲಾಂದ್ರೆ ಒಂದೊಂದು ಟೈಮು 5 to 6 hours ಕೆಲಸ ಎಲ್ಲ ನೀಟಾಗಿ ಮಾಡಿಬಿಟ್ಟು ನಾವು ಕಳಿಸ್ಬಿಡ್ತೀನಿ. ಮತ್ತೆ ಬೆಂಗಳೂರು ಕಸ್ಟಮರ್ಸ್ಗೆ ನಾವು 4 hours ಅಲ್ಲಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಮಾಡಿಬಿಟ್ಟು ಆಸ್ ಪರ್ ಶೋರೂಮ್ ಫಿಟ್ಟೆಡ್ ಮತ್ತೆ ಬ್ರ್ಯಾಂಡ್ ನ್ಯೂ ನಮ್ಮ ಹತ್ರ ಕಸ್ಟಮರ್ಸ್ ಬರುತ್ತೆ. ಸರ್ ಏನು ಇದು ಯೆಲ್ಲೋ ಬೋರ್ಡ್ ಗಾಡಿಗೆ 25,000 rupees CNG ಫ್ರೀ ಅಂತಂದು ಹೇಳಿದ್ರಿ. ಓಕೆ. ಅದ್ರದ್ದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸೊ ಇದು ಬೆಂಗಳೂರು ವೆಹಿಕಲ್, ಬೆಂಗಳೂರು ರಿಜಿಸ್ಟ್ರೇಷನ್ ಇರಬೇಕು. ಅದರ ಡಿಸ್ಟಿಕ್ ರಿಜಿಸ್ಟ್ರೇಷನ್ ಇದ್ರೆ NOC ತಂದ್ರೆ ಕೂಡ ಮಾಡಿಕೊಡ್ತೀರಾ? ಮಾಡಿಸ್ಕೊಡ್ತೀನಿ. ಮತ್ತೆ ಇದು ನಾವು ಮತ್ತೆ ಗೇಲ್ ಅವರು ಇದು ಟೈಅಪ್ ಆಗಿರೋದು. ಸೊ ಅದಕ್ಕೋಸ್ಕರ ಇದು ಸ್ಕೀಮ್ ನಾವು ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಅವ್ರಿಗೆ. ಗೇಲ್ CNG ಪೆಟ್ರೋಲ್ ಈ CNG ಫಿಲ್ಲಿಂಗ್ ಇದೆ ಅವ್ರ ಹತ್ರ ಮಾತ್ರ ತಗೋಬೇಕು, ಹಾಕ್ಸಬೇಕು. ಹೌದು. ಏನು ನೀವು ಅದು ಕೊಡ್ತೀರಾ 25,000 ಇದು? ಹೌದು. ಬೆಂಗಳೂರಲ್ಲಿ ಗೇಲ್ ಗ್ಯಾಸ್ ಇದೆ, ಅಲ್ಲಿನೇ ಯೂಸ್ ಆಗುತ್ತೆ ಅದು. ಸೊ ಅದು ಸ್ಕೀಮ್ ಇರೋದು 25,000 ಬರುತ್ತೆ. ಡೈಲಿ 400 rupees ಬರುತ್ತೆ, ಯೂಸ್ ಮಾಡ್ಬೋದು. 6 months ವ್ಯಾಲಿಡಿಟಿ ಇರುತ್ತೆ. ಇದು ಸರಿ ಜನವರಿ ಫಸ್ಟ್ ವೀಕಲ್ಲಿ ಇದೀವಿ ನಾವೀಗ 2006. ಈ ಲಾಸ್ಟ್ ಏನಾದರೂ ಆಫರ್ ಮಂತ್ ಎಂಡ್ ಇದೆ ಏನಾದರೂ ಇದೆಯಾ? 25,000 ಸ್ಕೀಮ್ ಇನ್ನು ಕಂಟಿನ್ಯೂ ಆಗಿ ಇರ್ತಿದೆ? ಇಲ್ಲ, ಇದು ಜನವರಿಯಿಂದ ಮಾರ್ಚ್ ತನಕ ಇರುತ್ತೆ. ಜನವರಿಯಿಂದ ಮಾರ್ಚ್ ತನಕ ಇನ್ನ 3 month ಇದೆ. ಎಸ್. ಆದಷ್ಟು ಯಾರು ಬಂದು ಬೇಗ ಆಕ್ಷನ್ ಕೇಸಿ ಯುಟಿಲೈಸ್ ಮಾಡ್ಕೊಂತಾರೆ ಅಂದ್ರೆ ಪೈಸಾ ವಸೂಲ್ ಕೆಲಸ ಅಂದ್ರೆ ಇದೇ ಆಗುತ್ತೆ. 25,000 ಪೈಸಾ ವಸೂಲ್ ಕೆಲಸ. ಓಕೆ. ಸರ್ ಈಗ ಪೇಮೆಂಟಿಗೆ ನಮ್ಮವ್ರದ್ದು ಯಾರಾದರೂ ಬೇರೆ ಡಿಸ್ಟಿಕ್ಕಿಂದ ಬಂದಿರ್ತಾರೆ, ಫೋನ್ ಪೇ, ಕ್ಯಾಶು, ಕಾರ್ಡು, ಚೆಕ್ಕು ಯಾವ ಥರ? ಇಲ್ಲ, ಫೋನ್ ಪೇ, ಕ್ಯಾಶು, ಎನಿ ಪ್ರಾಬ್ಲಮ್. ಕ್ಯಾಶು, ಫೋನ್ ಪೇ. ಓಕೆ. ಜಸ್ಟ್ ಏನಾದ್ರೆ ಕಾರ್ಡು ಮಾಡ್ತೀನಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎರಡು? ಎಸ್ ಸರ್. ಬಜಾಜ್ ಕಾರ್ಡುನು ಇದೆ ನಮ್ಮ ಹತ್ರ. ಬಜಾಜ್ ಕಾರ್ಡು ನೀವೇ ಮಾಡಿಸ್ಬಿಡ್ಬೋದ್ರಿ? ಓಕೆ. ಅದನ್ನು ಫೆಸಿಲಿಟೀಸ್ ಅಂದ್ರೆ ಕ್ರೆಡಿಟ್ ಕಾರ್ಡ್ ನೀವು EMI ನೀವೇ ಮಾಡಿಕೊಡ್ತೀರಾ? ಅದು ಮಿಷಿನ್ ಅಲ್ಲಿನೇ ತೋರಿಸ್ಕೊಡ್ತೀರಾ. ಇಷ್ಟು ಮಂತ್ಸ್ ಮಾಡಬೇಕು. ಮತ್ತೆ ಬಜಾಜ್ ಕಾರ್ಡುನು ಮಾಡಿಸ್ಕೊಡ್ತೀನಿ, ಅದನ್ನು ಫೆಸಿಲಿಟೀಸ್ ಇದೆ. ಓಕೆ. ಯುಟಿಲೈಸ್ ಇದೆ ಎಲ್ಲ ಟೋಟಲ್ ಹೆಲ್ಪ್ ಮಾಡಿಕೊಡ್ತೀರಾ? ಆ್ಯಕ್ಚುಲಿ ನಾವು ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಏನು ಮಾತಾಡಿದಾರೆ, ಇಲ್ಲಿ ಬಂದು ಕುಂತ್ಕೊಂಡು ಮಾಡಿಸ್ಕೊಂಡ್ರಿ ಕೆಲಸನ ಎಷ್ಟು ನೀಟಾಗಿದೆ. ಅವ್ರ ಫ್ರೆಂಡ್ಲಿ ಎಷ್ಟು ಫ್ರೆಂಡ್ ಇದ್ದಾರೆ ಅಂದರೆ ನೀವು ಇನ್ನೊಬ್ರು ಕರ್ಕೊಂಬಂದು ಹೆಲ್ಪ್ ಮಾಡಿಸ್ತಾರೆ. ಬೇರೆ ಯಾರಾದರೂ ನಮ್ಮ ರಾಯಚೂರು ಬಂದವ್ರು ಬಂದರೆ ಇನ್ನೊಬ್ರಿಗೆ ಇಲ್ಲೇ ಹೋಗಿ ಮಾಡಿಸ್ಕೊಂತ ಹೇಳೋ ಚಾನ್ಸಸ್ ಭಾಳ ಇರ್ತದೆ. ನಾನು ಹೇಳೋದಲ್ಲ, ಬಂದು ನೀವು ಅನುಭವಿಸಿ ನೀವೇ ಹೇಳ್ತೀರಾ. ಈ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ನಿನ್ನೆ ನೈಟ್ ಬಂದಿದ್ದೀನಿ. ಬೆಳಗ್ಗೆ ನಾನು 9 ಗಂಟೆಗೆಲ್ಲ ಇಲ್ಲಿ ಬಂದಕ್ಕೆ ಹೇಳಿದೆ ಸರ್ ಈ ಥರ ಬಂದಿದ್ದೀನಿ, ಸ್ಟೇ ಮಾಡಿದ್ದೀನಿ ಅಂದರೆ ಜಸ್ಟ್ ಅವ್ರು ಆನ್ ದ ವೇದಲ್ಲಿ ಒಬ್ಬರು ನಮ್ಮ ಲೇಬರ್ಸ್ ಬರ್ತಿದ್ದಾರೆ, ಅವ್ರ ಜೋಡಿ ಬಂದುಬಿಡಿ ಕರ್ಕೊಂಬಂದು ಅವರು ಅಲ್ಲಿಂದ ಕರ್ಕೊಂಬಂದು ಲೊಕೇಶನ್ ಕರ್ಕೊಂಬಂದು ಎಲ್ಲ ಫಿಟ್ ಮಾಡಿ CNG ಫಿಟ್ ಮಾಡಿಂದ ಒಂದು ರೌಂಡು ಟ್ರಯಲ್ ನೋಡಿದ್ವಿ. ನಾನೇ ಓಡಿಸ್ಕೊಂಬಂದಿದ್ದೀನಿ. ಅದು ಯಾವ ಥರ ಸೆಟ್ಟಿಂಗ್ ಆಗುತ್ತೆ ಏನಾಗೈತೆ ಅಂತಂದು ಇನ್ನು ಒಂದೇ 10-12 ಕಿಲೋಮೀಟ್ರಿಗೆ ಏನು ಕನ್ಫರ್ಮ್ ಗೊತ್ತಾಗಲ್ಲ. ಒಂದು 300-300 ಕಿಲೋಮೀಟ್ರ್ ಹೋಗಿಂದ ನಿಮ್ಮ ಫೀಲಿಂಗ್ಸ್ ಗೊತ್ತಾಗುತ್ತೆ. ನಾನು ಅನುಭವಿಸಿ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಇಲ್ಲಿಂದ ನಾನು ರಾಯಚೂರು ಹೋಗ್ಬೇಕಾದ್ರೆ ಒಂದು 500 ಕಿಲೋಮೀಟ್ರ್ ಆಗುತ್ತೆ. 500 ಕಿಲೋಮೀಟ್ರಿಗೆ ಏನು ಖರ್ಚಾಯಿತು, ಬರ್ಬೇಕಾದ್ರೆ ಏನು ಪೆಟ್ರೋಲ್ ಖರ್ಚಾಯಿತು, ಹೋಗ್ಬೇಕಾದ್ರೆ CNG ಎಷ್ಟು ಖರ್ಚಾಯಿತು, ಯಾವ ಥರ ಗಾಡಿ ಮೂಮೆಂಟ್ ಏನಿದೆ, ಫೀಲಿಂಗ್ಸ್ ಏನು ಚೇಂಜ್ ಆಗ್ತಿದೆ ಅದೆಲ್ಲ ಹೇಳ್ತೀನಿ. ಯಾರಾದರೂ ಬಂದರೆ ನೀವು ಇವ್ರದ್ದೆಲ್ಲ ಕಾರ್ಡು, ಕಾಂಟ್ಯಾಕ್ಟ್ ನಂಬರು, ಆಮೇಲೆ ಲೊಕೇಶನ್ನು ಎಲ್ಲನೂ ಶೇರ್ ಮಾಡಿರ್ತೀನಿ ನಿಮಗೆ ಈ ರಿಸೆಪ್ಷನಲ್ಲಿ. ಇವ್ರ ಪ್ರೈಸಸ್ ಬಂದುಬಿಟ್ಟು
ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಮತ್ತೆ ಮುಂದೆ ಹೋಗುತ್ತಾ. ಬೇರೆ ಬೇರೆ ಗಾಡಿಗಳಿಗೆ ಒಂದೊಂದು ಥರ ಯಾವ ಕೆ ಜಿಗಳು ಡಿಪೆಂಡ್ ಮೇಲೆ ಅದ್ರ ಮೇಲೆ ಇರ್ತಾರೆ. ಸರ್ಗೆ ಥ್ಯಾಂಕ್ ಯು, ನಮಗೆಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿ ಹೆಲ್ಪ್ ಮಾಡಿದ್ರ, ಥ್ಯಾಂಕ್ ಯು ಸರ್. ಅವ್ರ ಬ್ರದರ್ ಒಬ್ರು ಇದ್ದಾರೆ, ಅವರು ಇಲ್ಲೇ ಇರ್ತಿರ್ತಾರೆ, ಅವರು ಬಂದು ಇದರಲ್ಲಿ ಸಪೋರ್ಟಿಂಗ್ ಪಾರ್ಟ್ನರ್ಸು ಇದ್ರು. ನಿಮ್ಮ ಹೆಸರು ಬ್ರದರ್? ಸಾವಿದ್. ಓಕೆ, ನೆಕ್ಸ್ಟ್ ಟೈಮ್ ಬಂದರೆ ಇವರೆಲ್ಲ ಸಿಗ್ತಾರೆ ನಿಮಗೆ. ನೀನು ತೊಗೋಬೇಕಂತಿತ್ತು, ಬೇರೆ ಕಸ್ಟಮರ್ ಎಲ್ಲ ಸರ್ವಿಸ್ ಗಾಡಿ ಫಿಟ್ ಮಾಡ್ಸ್ಕೊಂಡು ಹೋದವರೆಲ್ಲ ಅನುಭವ ಕೇಳಬೇಕಾಗಿತ್ತು. ಆ ಟೈಮ್ದಲ್ಲಿ ಮರ್ತಿದ್ದೀನಿ. ಲಾಸ್ಟ್ 1 ಇಯರ್ಲಿಂದ ಯೂಸ್ ಮಾಡ್ತಕ್ಕಂಥ ಕಸ್ಟಮರ್ ಬಂದಿದ್ದಾರೆ. ನಾನು 1.5 ಇಯರ್ ಯೂಸ್ ಮಾಡ್ತಕ್ಕಂಥ ಕಸ್ಟಮರ್ ರಾಯಚೂರಲ್ಲಿ ನಮ್ಮ ಲಿಂಗಸೂರಲ್ಲಿ ಇದ್ದಾರೆ. ಅವ್ರು ರೆಫರೆನ್ಸ್ ಮಾಡಿದ್ರು ನನಗೆ. ಆ ರೆಫರೆನ್ಸಲ್ಲಿ ಬಂದೀನಿ. ಈ ನನ್ನ ರೆಫರೆನ್ಸ್ನಿಂದ ಎಷ್ಟು ಮಂದಿ ಬರ್ತೀರಾ ನನಗೆ ಕಮಿಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವರಿಗೆ ಎಲ್ಲ ಇನ್ಕ್ವೈರಿ ಮಾಡಿ, ಪ್ರೈಸು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಬೇಕಾರೆ ಹಾಕಿರ್ತೀನಿ. ನಿಮಗೆ ಈ ಕಾರ್ಡ್ದು ಒಂದು ಕನ್ನಡ ಇಂಗ್ಲೀಷ್ ಇದೆ, 2 ಇದೆ. ನಿಮಗೆ ನಂಬರ್ ಕೂಡ ಕಾಣ್ತಿದೆ. ಆಮೇಲೆ ರಿಸಿಪ್ಷನ್ ಹಾಕಿರ್ತೀನಿ, ಕ್ಲಿಯರ್ ಗೊತ್ತಾಗಲಿಲ್ಲ ಅಂದ್ರೆ ಕೂಡ. ಥ್ಯಾಂಕ್ ಯು.